ಶಿರೂರು ಗುಡ್ಡ ಕುಸಿತ ದುರಂತ ಕಳೆದ ವರ್ಷ ನಡೆದಂತಹ ಘಟನೆ. ಈ ಘಟನೆ ಇಡೀ ಕರುನಾಡನ್ನೇ ಕಂಗಾಲಾಗಿಸಿಬಿಟ್ಟಿತ್ತು. 11 ಜನ ಈ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸ್ಥಳದಲ್ಲಿ ಶ್ವಾನವೊಂದು ಮೂಕ ರೋಧನೆ ಅನುಭವಿಸಿತ್ತು. ಹೋಟೆಲ್ ಮಾಲೀಕನನ್ನ ಕಳ್ಕೊಂಡಂತಹ ಶ್ವಾನ ಕಂಗಾಲಾಗಿ ಘಟನಾ ಸ್ಥಳದಲ್ಲಿ ಅನ್ನ ನೀರು ಬಿಟ್ಟು ರೋಧಿಸಿತ್ತು. ನಾಯಿಯ ಈ ರೋಧನ ಎಲ್ಲರ ಮನ ಕಲಕೋ ಹಾಗೆ ಮಾಡಿತ್ತು. ಆವತ್ತು ಹೀಗೆ ಮೂಕ ರೋದನೆಯನ್ನ ಅನುಭವಿಸಿದ್ದಂಥ ಇದೇ ಶ್ವಾನಕ್ಕೆ ಸದ್ಯ ರಾಜಯೋಗ ಬಂದಿದೆ. ಶಿರೂರು ಗುಡ್ಡ ಕುಸಿತದ ವೇಳೆ ಈ ಶ್ವಾನ ಪರಿತಪಿಸ್ತಾ ಇರುವಂಥದ್ದನ್ನ ಕಂಡಿದ್ದಂಥ ಉತ್ತರ ಕನ್ನಡ ಎಸ್ಪಿ ನಾರಾಯಣ್ ಅವರು ಈ ಶ್ವಾನವನ್ನ ಸಾಕುವಂಥ ನಿರ್ಧಾರ ಮಾಡಿದ್ರು. ತಮ್ಮ ಮನೆಗೆ ಶ್ವಾನವನ್ನ ತಗೊಂಡು ಹೋಗಿ ಪಾಲನೆ ಪೋಷಣೆ ಮಾಡಿದ್ರು. ಅಲ್ಲದೆ ಶ್ವಾನಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ತರಬೇತಿಯನ್ನ ಕೂಡ ಕೊಡಿಸ್ತಾ ಇದ್ರು. ಸದ್ಯ ಈ ಶ್ವಾನ ಇವತ್ತು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದಂತಹ ಮ್ಯಾರಥಾನ್ನಲ್ಲಿ ಬರೋಬ್ಬರಿ 5 ಕಿಲೋಮೀಟರ್ ಓಡಿ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಅಲ್ಲದೆ ಶಾಸಕ ಸತೀಶ್ ಸೇಲ್ ಅವರ ಕೈಯಿಂದ ಬೆಳ್ಳಿ ಪದಕವನ್ನ ಪಡೆದು ಸೈ ಎನಿಸಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.